ಬಾರೇ ಬಾ. ನಿನ್ನ ಮುಂದೆ ನಮ್ಮ ಮನೆ ಕಾಲು ಇಟ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಇವತ್ತ ನಿನಗೆ ನಮ್ಮ ಮನೆಯದ ಋಣ ಮುಗಿಸೋತ. ಇಲ್ಲಿಂದ ನೀನು ಹೋಗ್ತಾ ಇರ್ಬೇಕಷ್ಟೇ ನಿಮ್ಮ ಅಣ್ಣನ ಮನೆಗೆ. ಇನ್ನೊಂದು ಸರಿ ನೀನು ಏನಾರ ನಮ್ಮ ಮನೆಗೆ ಬಂದಿ ಅನ್ನೋದು ನನಗೆ ಏನಾರ ಗೊತ್ತಾತ ಅನ್ಕೋ, ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ನಡಿ ಇಲ್ಲಿಂದ. ಸುಂದ್ರಿ ನಡಿ ಒಳಗ, ನಡಿ ಒಳಗ. ನಿನಗೆ ಹೇಳತ್ತಿರೋದು ಸುಮ್ಮನೆ ನಡಿ ಒಳಗ. ನೋಡಾಕಿನ ಹೋಗಿ ನೀನೇನಾದ್ರೂ ಮುಟ್ಬೇಕು, ಅವಾಗ ಹೇಳ್ತಾನೆ ನಿನಗೆ. ಆಕಿ ಹಿಂಗ ಸಾಯ್ಲಿ, ಆಕಿನ ಯಾರು ಮುಟ್ಬಾರ್ದು. ಹೋಗ್ಲಿಕ್ಕೆ ಇಲ್ಲಿಂದ. ಬಿದ್ರೆ ಬೀಳ್ತಾಳು, ಎದ್ರೆ ಹೇಳ್ತಾಳು, ಸತ್ರ ಸಾಯ್ತಾಳು. ನಡಿ ಆ ಕಡೆ ಒಳಗೆ ನಡಿ. ಆಕಿಗೆ ಬುದ್ಧಿ ಬರ್ಬೇಕಂತಂದ್ರ ಆಕಿಗೆ ನಾವು ಹಿಂಗ ಮಾಡ್ಬೇಕ. ಆಕಿಗೆ ಬುದ್ಧಿ ಬರವಲ್ದ ನೋಡು. ಹೊಡಿಲಿ ಬಡಿಲಿ ಅದೇ ಬೇರೆ ಮಾತು. ಊಟ ಕೊಡ್ತಿದ್ರು ನಡೀತಿತ್ತು ಒಂದು ದಿನ ತಪ್ಪು ಮಾಡಿವ್ರು ಶಿಕ್ಷೆಗೆ. ಆದ್ರೆ ಕೊಲ್ಲಕ್ಕೆ ಹೊಕ್ಕಾಳಲ್ಲ ಈಕೆ ತಾಯಿಕಿ. ಈಕಿ ತಾಯಿ ಅಲ್ಲ, ಈಕಿ ದೆವ್ವ. ಈಕಿ ದೆವ್ವ, ಕಾಡು ರಾಕ್ಷಸಿ ಇದ್ದಾಳಿಕಿ. ಈಕಿಗೆ ಬುದ್ಧಿ ಬರ್ಬೇಕಂದ್ರೆ ಈಕಿ ಅವ್ರ ಅಣ್ಣನ ಮನ್ಯಾಗ ಬಿದ್ದು ಸಾಯ್ಲಿಕ್ಕಿ. ಆಕಿನ ನೋಡಕ್ ಹೋಗ್ಬೇಡ, ನಡಿ ಒಳಗೆ ಕದ ಹಾಕಿ ನಡಿ. ಅಯ್ಯೋ ರೀ ರೀ ಸಂದ್ರಿ ಸಂದ್ರಿ, ನಾನು ಹಿಂಗೆ ಮಾಡ್ಬೇಕಾಗಿತ್ತು. ನಾನು ಮಾಡಿರೋ ತಪ್ಪಿಗೆ ನನಗೆ ದೇವರು ಹೆಂಗೆಲ್ಲ ಶಿಕ್ಷೆ ಕೊಡಕತ್ತಾನ. ನನ್ನ ಗಂಡ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ, ನನ್ನ ಎಷ್ಟು ಚಂದ ನೋಡ್ಕೋತಿದ್ದ, ಕೇಳಿದ್ದೀನೆಲ್ಲ ತಂದು ಕೊಡ್ತಿದ್ದ. ಆದರೆ ಈಗ ನನ್ನನ್ನು ದರ ಹೇಳ್ಕೊಂಬಂದು ಮನೆಯಿಂದ ಹೊರಗಾಗಿ ಒಳಗೆ ಹೋಗ್ಬಿಟ್ರಲ್ಲ ಅಪ್ಪ ಮಗ, ಒಳಗೆ ಹೋಗ್ಬಿಟ್ರು. ನಾನು ಮಾಡಿರೋ ತಪ್ಪಿಗೆ ಸರಿಯಾಗಿ ಶಿಕ್ಷಣ ಕೊಡಕತ್ತ ನನ್ನ ಗಂಡ, ಸರಿಯಾಗಿ ಶಿಕ್ಷಣ ಕೊಡಕತ್ತಾನ. ಆದರೆ ನಾನು ಹಿಂಗೆ ಮಾಡಬಾರ್ದಾಗಿತ್ತು. ಈಗ ನಾನು ಮತ್ತೆ ಹೋಗಿ ಅಲ್ಲೇ ಸಾಯ್ಬೇಕು. ಅಯ್ಯೋ ನಮ್ಮ ವೈನಿ ಬೇರೆ ನನಗೆ ಅಂಗಿಸಿ ಕೆಲಸ ಹಚ್ಚಿ ಕಾಡಾಕತ್ತಾಳ. ಅಲ್ಲಿ ಹೋಗಿ ನನಗೆ ಕೆಲಸ ಮಾಡೋಕೆ ಬ್ಯಾಸರಕತಿ. ಇಲ್ಲ ಆದ್ರೆ ಹೆಂಗೋ ಹಿಂಗೆ ಬೇಕಾದದನ್ನು ಮಾಡ್ಕೊತ ಬೇಡದನ್ನು ಬಿಟ್ಕೊತ ಇದ್ರಾತಂದ್ರೆ ನನ್ನ ಗಂಡ ಮನೆ ಒಳಗೆ ಸೇರಿಸುವಲ್ಲ. ಅಯ್ಯೋ ದೇವ್ರ, ಈಗ ಮತ್ತು ನಾನು ಅಲ್ಲೇ ಹೋಗಿ ನಡಿ ಸಾಯ್ಬೇಕು. ಇನ್ನೇನು ಮಾಡೋಕ್ಕಾಗ್ತದೆ? ಅಲ್ಲೇ ಹೋಗ್ಲಿಲ್ಲ ಅಂದ್ರೆ ನನಗೆ ನಿಲ್ಲಿ ಹೋಗೋಕ್ಕಾಗತ್ತಿ? ತತ್ತಿ ತಾಯಿ ಏರು ಮಠ ಅದು ನಮ್ಮ ಮನೆ ಆಗಿತ್ತು. ಈಗ ಮಂದಿ ಮನೆಗೆ ಹೋದಂಗೆ ಆಗತ್ತತಿ, ನನಗೆ ಮಂದಿ ಮನೆಗೆ ಹೋದಂಗೆ ಆಗತ್ತತಿ. ಏನು ಮಾಡೋಕ್ಕಾಗಿಲ್ಲ. ನನ್ನ ಗಂಡ ಇಟ್ಕೊಲ್ಲಂತ ಗೊತ್ತಾತು. ನಾನು ಇಲ್ಲಿಂದ ಹೋಗ್ಬೇಕೇನು? ನಾನು ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಒಂದ್ಸರಿನ ನನ್ನ ಮಗನ ನಾನು ನೋಡೋಕ್ಕಾಗಲಿಲ್ಲಲ್ಲ. ಅಮ್ಮಗ ಎಲ್ಲದಾರಂತ ಕೇಳಿದ್ರು ಹೇಳಿಲ್ಲ ನನ್ನ ಗಂಡ. ನಾನು ಹತ್ರ ಇಷ್ಟು ದ್ವೇಷ ಮಾಡುವಂಗಾತಲ್ಲ ನನ್ನ ಗಂಡಗ. ಎಲ್ಲ ನಾನೇ ಮಾಡ್ಕೊನಿ. ಅಯ್ಯೋ ದೇವ್ರ, ನಾನು ಮಾಡಿ ತಪ್ಪಿಗೆ ದೇವ್ರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟಾನ. ಇನ್ನೇನು ಮಾಡೋಕ್ಕಾಗಿಲ್ಲ. ನನ್ನ ಗಂಡ ಅಂತೂ ನನಗೆ ಕ್ಷಮಿಸಂಗಿಲ್ಲ. ನಾನು ಇಲ್ಲಿಂದ ಹೋಗ್ಬೇಕು. ಆಕೆ ಹುಡುಗರಾಗ ಅಂದ್ರೆ ನಾನು ಇಲ್ಲಿಂದ ಹೋಗ್ಬೇಕು. ಮತ್ತಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಿ, ಇಷ್ಟೊತ್ತು ಯಾಕೆ ಮಾಡಿದ್ದಿ ಅಂತ ಎಲ್ಲ ಕೇಳ್ತಾಳೆ. ನಾನು ಹೋಗ್ಬೇಕು ಮೊದಲು. ಅಲ್ಲಾರ ಹೋಗಿ ಅಲ್ಲಾರ ಇದ್ರಾತು. ಇಲ್ಲ ಅಂದ್ರೆ ಅಲ್ಲಿ ಎಲ್ಲಿ ಇರ್ದಂಗೆ ಆಗ್ಬಿಡ್ತೈತೆ ನನ್ನ ಬಾಳೆ. ಚಿಕ್ಕಮ್ಮ ನಾನು ಏನು ಮಾಡಲಿ ಚಿಕ್ಕಮ್ಮ? ಅಪ್ಪ ನಾನು ಏನೋ ಹೇಳಿದ್ರು ಭಯಕತ್ತಾನ. ಅವ್ರು ನಿನ್ನ ಇಲ್ಲಿ ಇಟ್ಕೊಂಗಿಲ್ಲ ಚಿಕ್ಕಮ್ಮ. ನಾನು ಏನು ಹೇಳಿದ್ರು ಅಪ್ಪ ಕೇಳೋಣವಲ್ಲ, ನನ್ನನ್ನು ಭಯಕತ್ತಾನ. ಅದಕ್ಕೆ ನಂದ ತಪ್ಪಾಯ್ತು ಚಿಕ್ಕಮ್ಮ, ನನ್ನ ಕ್ಷಮಿಸ್ಬಿಡ್ರಿ. ನನಗೇನು ಮಾಡೋಕ್ಕಾಗತ್ತಿಲ್ಲ. ನಾನು ಮಾಡಿ ತಪ್ಪಿಗೆ ನಾನು ಶಿಕ್ಷೆ ಆಗೋಸತ್ರ ಬಿಡು. ನಿನಗೇನು ಮಾಡೋಕ್ಕಾಗತಿ? ಎಲ್ಲ ಆಗಿದ್ದು ನಿನ್ನಿಂದನ. ಏನೂ ಮಾಡೋಕ್ಕಾಗಿಲ್ಲ. ಹಾಳಾದಕಿನ ನಿನ್ನ ಇದು ಅಂತ ಗೊತ್ತಿದ್ರು ನಾನು ಮದುವೆಯಾಗಿ ಬಂದೆಲ್ಲ. ನಾನದ ಮಾಡಿ ತಪ್ಪು. ಈಗ ನಾನು ಅಲ್ಲಿ ಹೋಗಿ ಗಂಡ ಬಿಟ್ಟೋಳಂತ ತರಿಸ್ಕೊಂತ ಆ ಮನ್ಯಾಗ ಮುಸ್ರಿ ತಿಕ್ಕಕಾಯ್ಬಿಟ್ಟನು. ಅಯ್ಯೋ ದೇವ್ರ, ಯಾಕಾದ್ರೆ ನಾನು ಈ ಮನೆಗೆ ಮದುವೆಯಾಗಿ ಬನ್ನೋ ಏನೋ ಗೊತ್ತಿಲ್ಲ. ನಿಮ್ಮ ಅಪ್ಪ ನೋಡಿದ್ರ ನನಗೆ ಗೊತ್ತಿರ್ತಾನೆ. ಹೋಗ, ನಿನ್ನ ತಾಯಿ ಇಲ್ಲಿ ಅದಕ್ಕೆ ಬಂದು ನಿಂತಿದ್ದೀ. ಹೋಗ ನೀ ಮುಂದೆ ನಿಂತಂಗೆಲ್ಲ ನಾ ಒಂದೆರಡು ಮಾತಾ ಸಿಟ್ನ್ಯಾಗ ಅಂದ್ಬಿಡ್ತಾನು. ಅದನ್ನ ಹಿಡ್ಕೊಂಡ ಮತ್ತೆ ನನಗೆ ಓದಿರ್ತಾನೆ. ಹೋಗ ಸುಂದ್ರಿ, ಹೋಗು. ಹಾಳಾದಕಿನ ಹೋಗಿ ಸಾಯಿ ಒಳಗ. ನನ್ನೇನು ನೋಡಕ್ ಬಂದಿದಿ? ನಾ ಎಲ್ಲೂ ಹಾಳು ಬಾವಿ ಬಿದ್ದ ಸಾಯಿ ವಲ್ಯಾಕಂತ ಇಲ್ಲಿಂದ ನಡೆದು ಬಿಡು ಮೊದಲು. ನನ್ನ ತಪ್ಪಾತು, ಕ್ಷಮಿಸ್ಬಿಡ್ರಿ ಚಿಕ್ಕಮ್ಮ. ಎಲ್ಲ ಆಗಿದೆ ನನ್ನಿಂದನ. ನಾನೇ ಇರಬಾರ್ದಾಗಿತ್ತು, ನಾನೇ ಸಾಯ್ಬೇಕಾಗಿತ್ತು. ಅಮ್ಮಗ ಏನು ಆಗ್ತಿದ್ರೆ ಚಲೋ ಇತ್ತು. ಆ ಪಾಯಸ ನಾನಾ ತಿಂದು ಸತ್ತಿದ್ರೆ ಚಲೋ ಇರ್ತಿತ್ತು. ಈ ಕಡೆ ನಿಮ್ಮ ಕಷ್ಟನ ನೋಡೋಕ್ಕಾಗವಲ್ತು, ಈ ಕಡೆ ಅಪ್ಪನ ಕಷ್ಟನ ನೋಡೋಕ್ಕಾಗವಲ್ತು, ಈ ಕಡೆ ಅಮ್ಮಗನ ಕಷ್ಟನ ನೋಡೋಕ್ಕಾಗವಲ್ತು. ಎಲ್ಲರದು ನನ್ನ ಸಲುವಾಗಿ ಕಷ್ಟ ಪಡಕತ್ತಾರ ಅನ್ನೋ ಹಂಗೆ ಆಗ್ಬಿಟ್ಟೈತಿ ನನ್ಗೆ. ನಾನು ಇರಬಾರ್ದಾಗಿತ್ತು. ನಾನು ಇಲ್ಲದೆ ಇದ್ದಿದ್ರೆ ನೀವೆಲ್ಲರೂ ಚಲೋ ಇರ್ತಿದ್ರಿ. ನಾನೇ ಎಲ್ಲಿಗಾದ್ರೂ ಹೋಗ್ಬಿಡ್ತೇನೆ. ಹೋಗಿ ಸಾಯಿ, ಹಾಳು ಬಾವಿ ಬಿದ್ದ ಸಾಯಿ. ನನಗೆ ಯಾಕೆ ಕಾಟ ಕೊಡಕತ್ತಿದ್ದಿ? ನನ್ನ ಗಂಡ ನೋಡ ಮನೆ ಬಿಟ್ಟು ಹೊರಗೆ ಹಾಕಿದ. ಊರಾಗಿನ ಮಂದಿ ಬರೋದಾಗ ನಾನು ಇಲ್ಲಿಂದ ಹೋಗ್ತಾನೆ. ಇಲ್ಲ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತತಿ. ಹೋಗಿ ಹಾಳಾದಾಗ ನಾ ಒಳಗೆ ಹೋಗು. ಚಿಕ್ಕಮ್ಮ, ಅಯ್ಯೋ ಅಪ್ಪ ಯಾಕೆ ಹಿಂಗೆ ಮಾಡಕತ್ತಾನು? ಚಿಕ್ಕಮ್ಮನ ಮನೆಯಾಗ ಇಟ್ಕೊಂಡಿದ್ರೆ ಆಗ್ತಿತ್ತು. ನನ್ನ ಬೈದ್ರೆ ಪರವಾಗಿಲ್ಲ, ನಾನು ಹೊಡೆದ್ರು ಪರವಾಗಿಲ್ಲ, ನಾನು ಹೊಡೆದ್ಕೊತಿದ್ದೆ. ಆದರೆ ಈಗ ಚಿಕ್ಕಮ್ಮ ಇಲ್ಲಂದ್ರೆ ಅಮ್ಮಗ ಹೆಂಗಿರ್ತಾರೆ? ನನಗೆ ಅದ ಚಿಂತೆ ಆಗಿಬಿಟ್ಟೈತಿ. ಅಪ್ಪ ಯಾಕೆ ಹಿಂಗೆ ಮಾಡಿದ್ರು? ಅಪ್ಪನ ಕೇಳ್ತಾನೆ ನಾನು ಹೋಗಿ.
ಈ ಹಾಳಾದಕ್ಕೆಯಿಂದ ನನ್ನ ಜೀವನ ಎಲ್ಲ ಹಾಳಾಗೋತು. ನಾನು ಮೊದಲು ಮದುವೆ ಆಗಬಾರ್ದಾಗಿತ್ತು. ಆದರೆ ಏನು ಮಾಡೋದು, ನಾನು ಇರಲಿ ಅಂತ ನೋಡ್ಕೊಂಡ್ರಾತಂತ ಮದುವೆ ಆದ್ರೆ ಆ ದೇವ್ರು ನನಗೆ ಯಾಕೆ ಹಿಂಗೆ ಮಾಡಿದ ಇಷ್ಟು ನನಗಿನ ಚಲೋ ನೋಡ್ಕೊಂಡಿದ್ನಿ. ಆದ್ರೆ ಆಕಿನ ಕಂಡ್ರೆ ಸಿಟ್ಟು ಬರುವಂಗೆ ನನಗಾಗತ್ತೈತಿ. ನಾನಾದರೂ ಏನು ಮಾಡಲಿ ಹೇಳು ದೇವ್ರ, ಹೇಳು. ನಾನು ಅಷ್ಟು ಹೇಳಿದ್ರು ಮತ್ತೆ ನೀನು ಹೊರಗೆ ಬಂದಿದ್ದೀ ಸುಂದ್ರಿ. ಯಾಕೆ ಹೊರಗೆ ಬಂದಿ ನೀನು? ಹೋದ್ಲನಾಗ ಹಾಳಾದಾಕಿ ಆಕಿನ ಮಾತಾಡ್ಸಕ್ ಬಂದಿದ್ದೆ ನೀನು? ಇಲ್ಲಪ್ಪ, ಚಿಕ್ಕಮ್ಮ ಅವಾಗ ಹೋದ್ರು. ಇಲ್ಲ ಇರಂದ್ರ ನೀನು ಇರಂತೇಳಿ ಹೋದ್ರು ಅಪ್ಪ ಅವರು. ಯಾಕಪ್ಪ ಚಿಕ್ಕಮ್ಮನ ಹಂಗೆ ಹೇಳ್ಕೊಂಬಂದು ಹೊರಗೆ ಬೀಸಾಕ್ಬಿಟ್ಟೆ. ಅವ್ರು ಇಲ್ಲ ಅಂದ್ರೆ ಅಮ್ಮ ಮಗ ಹೆಂಗಿರ್ತಾರೋ ಅಪ್ಪ. ಚಿಕ್ಕಮ್ಮನ ಇಲ್ಲೇ ಇಟ್ಕೋ ಅಪ್ಪ. ನೋಡ ಮಗಳ, ನಾನು ಅವ್ರನ್ನ ಚಂದಾಗ ನೋಡ್ಕೋತಾನ. ಇನ್ನು ಮುಂದೆ ಅವರಿಗೆ ನೀನ ಅಮ್ಮನಂಗೆ ಎಲ್ಲ ಚಂದಾಗ ನೋಡ್ಕೊ. ನಿಮ್ಮಮ್ಮ ಸರಿ ಇಲ್ಲ. ಇವತ್ತು ನಿನ್ನ ಕೊಲ್ಲಕ್ಕೆ ಬಂದಾಕಿ ನಾಳೆ ನನ್ನೂ ಕೊಲ್ತಾಳ. ನಾಡ್ದ ಅಮ್ಮಗನ್ನ ಹಿಂಗೆ ಕೊಲ್ಕೊಂತ ಹೋಗ್ತಾಳ. ಅಂದ್ರೆ ನಾವೆಲ್ಲರೂ ಸತ್ತು ಬಿಟ್ರೆ ಯಾರು ಇರ್ತಾರೋ ನೀನ ಹೇಳು? ಅದಕ್ಕಾಗಿ ನಿಮ್ಮಮ್ಮನ ನಾವು ದೂರ ಇಟ್ಬಿಟ್ರೆ ನಾವೆಲ್ಲರೂ ಚಂದಾಗ ಇರ್ಬೋದು. ಹಾಂ, ಸರಿ ಎಲ್ಲೋ ನಾನು ಹೇಳೋದು? ನೀನ ಯೋಚನೆ ಮಾಡ. ನೀನು ಸಾಲಿ ಕಲಿಯಕತ್ತಿದಿ, ನಿನಗೆ ವಿದ್ಯೆ ಐತಿ, ಎಲ್ಲಾನು ಯೋಚನೆ ಮಾಡೋ ಶಕ್ತಿ ಐತಿ ಇಲ್ಲೋ ಮಗಳ ನಿನಗೆ? ನಾನು ಇನ್ನೊಂದು ವಾರ ದವಾಖಾನ್ಯಾಗ ಇರಬೇಕು. ನಾನು ಅಮ್ಮಗನ ಕರ್ಕೊಂಬರೋ ಮಟ ಮನೆ ಜವಾಬ್ದಾರಿ ಎಲ್ಲ ನೀನ ತಗೋಬೇಕು. ಅಮ್ಮನ ನೀನ ಚಂದಾಗ ನೋಡ್ಕೋಬೇಕು, ಸರಿನಾ? ನಾನು ಒಂದು ವಾರ ಆದ್ಮೇಲೆ ಅವನ್ನ ಬಿಡಿಸ್ಕೊಂಡ ಬರ್ತೇನೆ. 4 ದಿನ ನಾನು ಕೆಲ್ಸಕ್ಕೆ ಹೊಂಟೇನೆ, ಬೇರೆ ಊರಿಗೆ ಕೆಲ್ಸಕ್ಕೆ ಹೊಂಟೀನಿ. ಅಲ್ಲಿ ಅವರು ನನಗೆ ಇಷ್ಟು ರೊಕ್ಕ ಅಂತ ಕೊಡ್ತೇನೆ ಅಂತ ಹೇಳಿದಾರೆ. ನಾನು ಕೆಲಸ ಮಾಡಿ ಬರುವಾಗ ಅಮ್ಮಗನ್ನ ಬಿಡಿಸ್ಕೊಂಡು ದವಾಖಾನಿಂದ ರೊಕ್ಕ ಕೊಟ್ಟು ಮನೆಗೆ ಕರ್ಕೊಂಡು ಬರ್ತೇನೆ. ಅಲ್ಲಿ ಗಂಟ ಅಮ್ಮನ ನೋಡ್ಕೊತ ಮನೆ ಒಳಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ತಿನ್ಕೊಂತ ಆರಾಮಾಗಿರು. ಹಾಂ, ನೀನು ಇನ್ನು ಮುಂದೆ ಆಕಿದ ಯೋಚನೆ ಮಾಡಬೇಡ. ಇಲ್ಲ ಅಂದ್ರೆ ನೀನು ಆ ಬಾಜು ಮನೆ ಅಂಟಿ ಮನ್ಯಾಗ ಇರು, ಸರಿನಾ? ನೀನು ನಿಮ್ಮ ತಾಯಿದ ಚಿಕ್ಕಮ್ಮಂದ ಯೋಚನೆ ಬಿಟ್ಟುಬಿಡು, ಯಾಕಂದ್ರೆ ಆಕಿ ಸರಿ ಇಲ್ಲ. ಹಾಂ ಮಗಳ, ನಾ ಹೇಳೋದನ್ನ ಕೇಳೋ ಸ್ವಲ್ಪ. ಅಲ್ಲಪ್ಪ, ಅಮ್ಮ ಬಂದ್ರೆ ಚಿಕ್ಕಮ್ಮನ್ ಕೇಳಿದ್ರೆ ನಾನು ಏನಂತ ಹೇಳಿ? ನೀನು ಹಿಂಗೇಳು, ನೋಡಮ್ಮ, ಅಪ್ಪ ಚಿಕ್ಕಮ್ಮ ಇಬ್ರು ಸೇರಿ 4 ದಿನ ಅಂತ ಅಮ್ಮಗನ್ ಬಿಡಿಸ್ಕೊಂಬರಕ ಹೋಗಿದ್ದಾರೋ. ಅವ್ರು ಬಿಡಿಸ್ಕೊಂಬರುವಾಗ ಅಂದ್ರೆ ದವಾಖಾನಿಂದ ಕರ್ಕೊಂಡು ಬರುವಾಗ ಅಮ್ಮ ಮತ್ತು ಅಮ್ಮಗ ಮತ್ತು ಚಿಕ್ಕಮ್ಮ ಅಪ್ಪ ಎಲ್ಲರೂ ಬರ್ತಾರಂತ ಹೇಳು ಅಮ್ಮಗ, ಸರಿನಾ? ನಾನು ಹೋದ್ನಿ ಅಂದ್ರೆ ಏನೋ ಬರೋದ ತಡ ಆಕತೀವ. ನೀನು ಮನೆ ಕಡೆ ಹುಷಾರ, ಜೋಪಾನವಾಗಿರ, ತಂಗಿನ ಚಂದಾಗ ನೋಡ್ಕೊ. ಹಾಂ, ನಿನಗೆ ಹಂಗೇನಾದ್ರೂ ಆದ್ರೆ ನೀನು ಅಲ್ಲೇ ಪಕ್ಕದ ಮನ್ಯಾಗ ಹೋಗಿ ಕುಂದ್ರು, ಸರಿನಾ? ನಾನು ಹೋಗಿ ಬರಲಿ. ಇನ್ನು ಮುಂದಾಕಿ ಇಲ್ಲಿ ಬರಂಗಿಲ್ಲ. ಚಂದಾಗ ಹೇಳಿ ಕಳ್ಸೇನಕ್ಕಿಗೆ ಇಲ್ಲಿ ಕಾಲಿಡಂಗಿಲ್ಲ. ನೀ ಏನು ಚಿಂತೆ ಮಾಡ್ಬೇಡ. ನಾ ಏನಾರ ಒಂದು ಸ್ವಲ್ಪ ಲೇಟ್ ಆಗಿದ್ರೆ ಬರುದ ನೀನು ಮ್ಯಾಗ ಕೆಂಡ ಕರಾಕತ್ತಿದ್ಲು. ನೀನು ಬೈಯೋದು ಇನ್ನೊಂದು ಸ್ವಲ್ಪ ಆಗಿದ್ರೆ ಹೊಡೆದ ಬಿಡ್ತಿದ್ಲು ಏನೋ. ನಾನು ಜಲ್ದಿ ಬಂದ ಚಲೋ ಮಾಡೀನಿ. ಇಲ್ಲ ಅಂದ್ರೆ ನೋಡು ನೀನು ಮೇಲೆ ಕೈ ಮಾಡಕ್ಕೆ ನಿಂತಿದ್ಲು. ನೀ ಇಷ್ಟೆಲ್ಲ ಒಳ್ಳೇದು ಮಾತಾಡ್ತೀಯ ಅದ್ರಾಕಿ ನಿನ್ನ ನನ್ನ ದರಿದ್ರ ನಿನ್ನ ಕಾಲುಗಳಿಂದ ನಿಮ್ಮ ಮಗು ಸತ್ಲು ಅಂತ ಹಿಂಗೆಲ್ಲ ಹೇಳ್ತಾರೇನು ಯಾರ ಮಗಳ ಮುಂದೆ? ಹಾಂ, ಹೇಳ್ತಾರೇನ? ಅಲ್ಲ, ನಾಚಿಕೆ ಬೇಡ ಆಕಿಗೆ. ನಿಮ್ಮ ಮಗುಗ ಏನೋ ಕಾಯಿಲೆ ಬಂತು, ಆಕಿ ಸತ್ತೋದ್ಲು. ಆದ್ರೆ ನಿನ್ನ ಕಾಲುಗೊಂದಿಂದಲ ಸತ್ತೋಗ್ಯ ಅಂತ ಹೇಳ್ತಾಳಲ್ಲ, ಎಷ್ಟು ಇದ್ರ ಬಡಕಿ ನಿಮ್ಮ ಚಿಕ್ಕಮ್ಮ? ಅದಕ್ಕೆ ಅಕ್ಕಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕಂತ ಹೇಳಿನ ಆಕಿನ ಅವ್ರ ಅಣ್ಣನ ಮನ್ಯಾಗ ಬಿಟ್ಟೇನೆ ನಾನು. ನೀನು ಆಕಿ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೀನು ಅಮ್ಮ ಆರಾಮಾಗಿ ಇರಿ. ನಾನು 4 ದಿನ ಬಿಟ್ಟು 5ನೇ ದಿನಕ್ಕೆ ಅಮ್ಮಗನ್ನ ಕರ್ಕೊಂಡ ಮನೆಗೆ ಬರ್ತೇನೆ, ಸರಿನಾ? ನಾನು ಹೋಗಿ ಬರಲಿ. ಅಪ್ಪ, ನನಗೆ ಭಾಳ ಅಳು ಬರಕತ್ತದಪ್ಪ. ನನಗೆ ನಮ್ಮಮ್ಮ ನನ್ನಿಂದನೇ ಸತ್ರು ಅಂತ ಚಿಕ್ಕಮ್ಮ ಹೇಳಿದ್ರು. ಅದು ಕರೆ ಅಪ್ಪ. ಅಮ್ಮ ನನ್ನಿಂದನೇ ಸತ್ರು, ಅವು ನಾನು ಸಾಯಕ್ಕೆ ಕಾರಣ ಆದ್ನಿ ಅಂತೇಳಿ ನನಗೆ ಭಾಳ ಅಳು ಬರಕತ್ತೈತಿ ಅಪ್ಪ. ಅಯ್ಯೋ ನನ್ನ ಮಗಳ, ಆಕಿ ಬುದ್ಧಿ ಇಲ್ದಾಕಿ. ಆಕಿಗೇನು ಗೊತ್ತು ನಿನ್ನ ಕಾಲ್ಗುಣ ಎಂಥದಂತೇಳಿ? ನೀ ನಮ್ಮ ಮನೆ ಮಹಾಲಕ್ಷ್ಮಿ ಅದಿ. ನೀನು ಹುಟ್ಟಿರೋದಕ್ಕನ ನಾವು ಈ ತಕ್ಕ ಮಟ್ಟಕ್ಕರ ಅದು. ನೀ ಹುಟ್ಲಿ ಇರೋಕಿನ್ನ ಮುಂಚೆ ನಾವು ಹೆಂಗಿದ್ದು ಗೊತ್ತೈತಿ? ಹಾಂ, ಒಂದು ಸಣ್ಣ ಗುಡಿಸಲಾಗಿದ್ದು ನಾನು ನಿಮ್ಮವ್ವ. ಹಾಂ, ನಿಮ್ಮವ್ವ ನಾನು ಅಂತ ಗುಡಿಸಲಾಗಿದ್ದ ಜೀವನ ಮಾಡಿದವ್ರ. ನೀ ಯಾವಾಗ ನಮ್ಮ ಮನೆ ಕಾಲಿಟ್ಟಿಲ್ಲ ಅವಾಗ ನಾವು ಈ ಮನೆ ಕಟ್ಟಿದ್ವು. ಹಾಂ, ನಿನ್ನ ಕಾಲುಗಳಿಂದ ಈ ಮನೆ ಆಗೈತಿ. ನಿಮ್ಮವ್ವ ಸಾಯಕ ನೀ ಕಾರಣಲ್ವಾ? ನಿಮ್ಮವ್ವ ಸಾಯಕ ಕಾರಣನ ಬೇರೆ ಐತಿ. ಅದನ್ನ ನೀನು ಕೇಳಿದ್ರೆ ಈಗ ಅರ್ಥ ಆಗಂಗಿಲ್ಲ. ನೀ ದೊಡ್ಡಕ್ಕೆ ಆಗ್ತಿಲ್ಲ, ಅವಾಗ ನಾನು ನಿನಗೆ ಹೇಳ್ತೇನೆ. ಅಲ್ಲಿ ಗಂಟ ಈ ವಿಷಯನ ನೀನನ್ನ ಕೇಳಕ್ಕೆ ಹೋಗ್ಬೇಡ. ಈಗ ನಾನು ಹೋಗಿ ಸ್ವಲ್ಪ ಕೆಲಸ ಮಾಡೋದೈತಿ. 4 ದಿನ ಕೆಲಸ ಮಾಡಿ ಬರುವಾಗ ಅಮ್ಮಗನ್ನ ಕರ್ಕೊಂಡು ಬರ್ತೇನೆ. ನೀನು ಅಮ್ಮ ಮನೆ ಕಡೆ ಒಂದು ಸ್ವಲ್ಪ ಹುಷಾರಾಗಿ ಇರಿ. ಹಾಂ, ಇನ್ನು ಮುಂದೆ ಆಕೇನು ಬರಂಗಿಲ್ಲ ಇಲ್ಲಿ. ಆಕೆ ಬಂದ್ರೆ ಚಂದಾಗ ಜಾಡಸಕಿನ, ಆದ್ರೆ ಈ ಮನೆ ಒಳಗೆ ಸೇರಿಸ್ಕೋಬೇಡ. ಏನವ, ನಾ ಬರೋ ಗಂಟೆ ಹುಷಾರಾಗಿರಿ. ನಾನು ಹೋಗಿ ಬರ್ಲೆ ಮಗಳ?
ಸರಿ ಅಪ್ಪ, ನಾನು ಅಲ್ಲಿ ಗಂಟ ಏನು ಕೇಳಂಗಿಲ್ಲ. ಆಯ್ತು ಅಪ್ಪ, ನೀನು ಹೋಗ್ಬಾ. ನಾನು ಅಮ್ಮನ್ನ ಚಲೋತಾಗ ನೋಡ್ಕೋತೀನಿ. ನಾನು ಅಮ್ಮ ಮನ್ಯಾಗ ಆರಾಮಾಗಿ ಇರ್ತೀವಿ. ನೀ ಏನು ಯೋಚನೆ ಮಾಡಬೇಡ ಅಪ್ಪ. ನಾನು ಅಮ್ಮನ ಚಂದಾಗ ನೋಡ್ಕೋತೀನಿ. ಸರಿ ಅಪ್ಪ, ಹೋಗ್ಬಾ ಅಪ್ಪ. ಬರುವಾಗ ಅಮ್ಮಗನ್ನ ಕರ್ಕೊಂಡು ಬಾ ಅಪ್ಪ. ಸರಿ ಮಗಳ, ಆತು, ನಾನು ಹೋಗಿ ಬರ್ತೇನೆ ಹಂಗಾರ. ಲೇಟ್ ಆಗ್ತತಿ, ಮತ್ತೆ ಕತ್ಲಾದ್ರೆ ಬಸ್ ಸಿಗಂಗಿಲ್ಲ. ಸರಿ ಅಪ್ಪ.